ಮಳೆಗೆ ತಡೆಗೋಡೆ ಕುಸಿತವಾಗಿದೆ. 2 ಮನೆಗಳಿಗೆ ಹಾನಿಯಾಗಿದೆ. ಎದ್ನೋ ಬಿದ್ನೋ ಅಂತ ಮನೆ ಬಿಟ್ಟು ಓಡಿದ್ದಾರೆ ಜನರು. ಸಕಲೇಶಪುರ ತಾಲೂಕಿನ ಡಾಲೆಸ್ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ. ತಡೆಗೋಡೆ ಕುಸಿತ ಆಗಿದೆ. ಕಾರಣ ಮಳೆ. ಇದರಿಂದಾಗಿ ಎದ್ನೋ ಬಿದ್ನೋ ಅಂತ ಹೇಳಿ ಮನೆ ಬಿಟ್ಟು ಓಡಿದ್ದಾರೆ ಜನ. ಮಳೆಗಾಲ ಬಂತು ಅಂತಂದ್ರೆ ಗಾಳಿ ಇದ್ದಂತಹ ಸಂದರ್ಭದಲ್ಲಿ ಈ ತರ ಅವಘಡಗಳು ಜಾಸ್ತಿ ಆಗುತ್ತೆ. ಶಿಥಿಲ ಅವಸ್ಥೆಯಲ್ಲಿ ಇರುವಂತಹ ಮನೆಗಳ ಬಗ್ಗೆ ಬಹಳ ಗಮನ ಹರಿಸಬೇಕಾಗುತ್ತೆ. ಮನೆಯ ಒಳಗಡೆ ಮಲಗಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಸಕ ಸಿಮೆಂಟ್ ಮಂಜು, ತಹಶೀಲ್ದಾರ್ ಸುಪ್ರೀತಾ ದೌಡಾಯಿಸುತ್ತಾರೆ. ವಿಚಾರ ಗೊತ್ತಾಗಿ ಮಣ್ಣು ಕುಸಿಯದಂತೆ ತಡೆಗೋಡೆ ನಿರ್ಮಾಣ ಮಾಡಲಾಗಿರುತ್ತೆ. ತುಂಬಾ ಈ ಕರಾವಳಿ ಭಾಗದಲ್ಲಿ ಅಥವಾ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇರುವಂತಹ ಜನ ಬಹಳ ಕೇರ್ಫುಲ್ ಆಗಿ ಇರಬೇಕು. ಯಾಕಂತಂದ್ರೆ ಬಹಳಷ್ಟು ಈ ತರ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಡೆ ದಾಖಲೆ ಆಗ್ತಾನೇ ಇರುತ್ತೆ. ಮಣ್ಣು ಗುಡ್ಡ ಕುಸಿತ ಆಗುವಂಥದ್ದು ಈ ರೀತಿಯಾದಂಥ ಘಟನೆಗಳು ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ. ಆ ಭಾಗದಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ, ತುಂಬ ಕೇರ್ಫುಲ್ ಆಗಿರಿ. ಆ ಸಂದರ್ಭದಲ್ಲಿ ಬೇರೆ ಕಡೆ ನೀವು ಶಿಫ್ಟ್ ಆಗಿಬಿಡೋದೇ ಒಳ್ಳೆಯದು. ಇಲ್ಲ ನಾವು ಸೇಫ್ ಆಗಿರ್ತೀವಿ, ನಿಮ್ಮ ಮನೆಗಳು ಗಟ್ಟಿಯಾಗಿರಬಹುದು. ಆದರೆ ಬೆಟ್ಟ ಗುಡ್ಡ ಇವೆಲ್ಲ ಏನಾಗುತ್ತೆ, ಕುಸಿತ ಕಾಣ್ತಾ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಗಮನ ಇರುತ್ತಾ? ನಿಮ್ಮ ಮನೆಯ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಭಾಳ ಚೆನ್ನಾಗಿ ಕಟ್ಸಿರ್ತೀರಿ. ಅದೊಂದು 100-200 ವರ್ಷ ಬರುವಂತಹ ಬಾಳಿಕೆ ಬರುವಂತಹ ಮನೆಯೇ ನೀವು ಕಟ್ಟಿದ್ರು. ನಿಮ್ಮದಲ್ಲದಂತಹ ತಪ್ಪಿಗೂ ಕೂಡ ನೀವು ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಕೆಲವೊಂದು ಕಡೆ ಮನೆಯೇ ಶಿಥಿಲ ಅವಸ್ಥೆಯಲ್ಲಿರುತ್ತೆ, ಒಂದು ಸ್ವಲ್ಪ ಗಾಳಿಗೂ ಬಿದ್ದೋಗ್ಬಿಡುತ್ತೆ ಮನೆ. ಬಟ್ ಕೆಲವೊಂದು ಕಡೆ ಮನೆ ಚೆನ್ನಾಗಿರುತ್ತೆ, ಬೆಟ್ಟ ಏನೋ ಕುಸಿಯುತ್ತೆ, ಮರಳು ಕುಸಿಯುತ್ತೆ. ಅದರಿಂದಾಗಿ ಈ ರೀತಿಯಾದಂಥ ಅನಾಹುತಗಳಾಗುತ್ತೆ.